ವಿಡಿಯೋಗೆ ದಯವಿಟ್ಟು ಲೈಕ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ. ಇಂದು ನಾವು ಒಂದು ಬಹು ನಿರೀಕ್ಷಿತ ಚಿತ್ರ ಕೂಲಿ ಬಗ್ಗೆ ಬಂದಿರೋ ಒಂದು ರಿವ್ಯೂ ಬಗ್ಗೆ ಮಾತಾಡೋಣ. ನಮಸ್ಕಾರ. ಹೌದು, ಕೂಲಿ ಬಗ್ಗೆ ಎಲ್ಲರಿಗೂ ಕುತೂಹಲ ಇದೆ. ಇದು ಅಮೆರಿಕಾದಲ್ಲಿ ಫಸ್ಟ್ ಶೋ ನೋಡಿದವರ ಅಭಿಪ್ರಾಯ, ಅವರ ಅನಿಸಿಕೆಗಳ ಮೇಲೆ ಬಂದಿರೋ ವಿಮರ್ಶೆ. ಹೌದು, US ಪ್ರೀಮಿಯರ್ ಶೋ ನಂತರದ ಫಸ್ಟ್ ಹ್ಯಾಂಡ್ ಅನಿಸಿಕೆಗಳು. ಸೊ ಏನಿತ್ತು ನಿರೀಕ್ಷೆ, ಏನಿಷ್ಟ ಆಯ್ತು, ಆಗ್ಲಿಲ್ಲ, ಇದೆಲ್ಲ ನೋಡೋಣ. ಖಂಡಿತ. ಈ ವಿಮರ್ಶೆ ಒಂಥರ ಬ್ಯಾಲೆನ್ಸ್ಡ್ ವ್ಯೂ ಕೊಡೋಕ್ ಟ್ರೈ ಮಾಡಿದೆ. ಪಾಸಿಟಿವ್ಸ್, ನೆಗೆಟಿವ್ಸ್ ಎರಡನ್ನೂ ಹೇಳಿದ್ದಾರೆ. ಸರಿ, ಹಾಗಾದ್ರೆ ಆ ವಿಮರ್ಶೆ ಪ್ರಕಾರ ಚಿತ್ರದ ಪ್ಲಸ್ ಪಾಯಿಂಟ್ಸ್ ಏನು ಅಂತಾರೆ? ಅಂದ್ರೆ ವಿಮರ್ಶಕರಿಗೆ ತುಂಬಾ ಇಷ್ಟ ಆಗಿದ್ದು. ಮೊದಲನೇದಾಗಿ ಅನಿರುದ್ಧ್ ಅವರ ಮ್ಯೂಸಿಕ್ ಇದೆಯಲ್ಲ, BGM ಮತ್ತೆ ಹಾಡುಗಳು, ಅದನ್ನ ದೊಡ್ಡ ಪ್ಲಸ್ ಅಂತ ಹೇಳಿದ್ದಾರೆ. ಓ, ಮ್ಯೂಸಿಕ್. ಹೌದು, ಅದು ಚಿತ್ರಕ್ಕೆ ಮುಖ್ಯ ಶಕ್ತಿ, ಮುಖ್ಯ ಆಕರ್ಷಣೆ ಅಂತ ಅವರ ಅಭಿಪ್ರಾಯ. ಓಕೆ, ಮ್ಯೂಸಿಕ್ ಬಿಟ್ರೆ ನಟನೆ ವಿಷಯದಲ್ಲಿ ಈಗ ರಜನಿಕಾಂತ್ ಅವ್ರ ಬಗ್ಗೆ? ರಜನಿಕಾಂತ್ ಅವರ ವಿಂಟೇಜ್ ಸ್ಟೈಲ್ ಇದೆಯಲ್ಲ, ಮ್ಯಾನರಿಸಮ್ಸ್ ಮತ್ತೆ ಅವರ ಪಾತ್ರದ ಫ್ಲಾಶ್ ಬ್ಯಾಕ್ ಸೀನ್ಗಳು. ಓ, ಫ್ಲಾಶ್ ಬ್ಯಾಕ್ ಪೋರ್ಷನ್. ಹೌದು, ಅದು ಪ್ರೇಕ್ಷಕರಿಗೆ ಬಹಳ ಇಷ್ಟ ಆಗಿದೆ ಅಂತ ವಿಮರ್ಶೆ ಹೇಳುತ್ತೆ. ಥಿಯೇಟರ್ನಲ್ಲಿ ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಅಂತ ಕೂಡ ಹೇಳಿದ್ದಾರೆ. ಇಂಟ್ರೆಸ್ಟಿಂಗ್. ಅಷ್ಟೇ ಅಲ್ಲ, ಕ್ಲೈಮ್ಯಾಕ್ಸ್ ಕೂಡ ಚೆನ್ನಾಗಿದೆ, ಅದೊಂದು ಪ್ಲಸ್ ಪಾಯಿಂಟ್ ಅಂತಾನೂ ಮೆನ್ಷನ್ ಮಾಡಿದ್ದಾರೆ. ಓಕೆ, ಕ್ಲೈಮ್ಯಾಕ್ಸ್ ಕೂಡ ಪಾಸಿಟಿವ್ ಲಿಸ್ಟ್ನಲ್ಲಿದೆ. ಹಾಗೆ ನೋಡಿದ್ರೆ ನಾಗಾರ್ಜುನ ಅವರ ಪಾತ್ರದ ಬಗ್ಗೆ ತುಂಬಾ ನಿರೀಕ್ಷೆ ಇತ್ತು ಅಲ್ವಾ? ಅದ್ರ ಬಗ್ಗೆ ಏನಂತಾರೆ? ಹೌದು, ನಾಗಾರ್ಜುನ ಅವರ ಪಾತ್ರಕ್ಕೆ ಪ್ರಚಾರ ಜಾಸ್ತಿ ಇತ್ತು, ಆದ್ರೆ ಆ ಪಾತ್ರದಲ್ಲಿ ಸ್ವಲ್ಪ ಹಿಂಸೆ ಜಾಸ್ತಿ ಇದೆ ಅಂತ. ಹೌದಾ? ಹೌದು, ಅತಿಯಾದ ಹಿಂಸೆ ಇರೋದ್ರಿಂದ ಕೆಲವು ಸೀನ್ಗಳನ್ನ ನೋಡೋಕೆ ತಮಗೆ ವೈಯಕ್ತಿಕವಾಗಿ ಸ್ವಲ್ಪ ಕಷ್ಟ ಆಯಿತು ಅಂತ ವಿಮರ್ಶಕರು ಹೇಳಿದ್ದಾರೆ. ಇದು ಅವರ ಪರ್ಸನಲ್ ಫೀಲಿಂಗ್ ಅಂತ ಸ್ಪಷ್ಟಪಡಿಸಿದ್ದಾರೆ. ಓ, ಸರಿ. ಇದು ಪಾಸಿಟಿವ್ಸ್ ಆಯ್ತು. ಹಾಗಾದ್ರೆ ಚಿತ್ರದ ನಿರೂಪಣೆ, ಪೇಸ್ ಬಗ್ಗೆ ಏನ್ ಹೇಳ್ತಾರೆ? ಚಿತ್ರದ ಸ್ಟಾರ್ಟಿಂಗ್ ಮತ್ತೆ ನಾಗಾರ್ಜುನ ಅವರ ಎಂಟ್ರಿ ಅದೆಲ್ಲ ಓಕೆ, ಆವ್ರೇಜ್ ಆಗಿದೆ ಅಂತಾರೆ. ಆದರೆ ಮುಖ್ಯವಾಗಿ ಹೇಳಿರೋದು ಫಸ್ಟ್ ಹಾಫ್, ಅಂದ್ರೆ ಇಂಟರ್ವಲ್ವರೆಗೂ ಸ್ವಲ್ಪ ಸ್ಲೋ ಅಂತೆ. ಓಕೆ, ಅಂದ್ರೆ ಪೇಸ್ ಕಡಿಮೆ ಇದೆ ಅಂತ? ಹೌದು, ನಿಧಾನಗತಿಯಲ್ಲಿದೆ, ಮತ್ತೆ ಹೆಚ್ಚು ಪೀಕ್ ಮೂಮೆಂಟ್ಸ್ ಇಲ್ಲ ಅಂತ ಹೇಳಿದ್ದಾರೆ. ಈಗ ನಾಗಾರ್ಜುನ ಅವರ ಎಂಟ್ರಿ ಆಗ್ಲಿ ಅಥವಾ ಫೈಟ್ ಸೀನ್ಗಳಾಗ್ಲಿ ಅಷ್ಟೊಂದು ಎಕ್ಸೈಟ್ಮೆಂಟ್ ಕೊಡಲ್ಲ ಅನ್ನೋದು ಅವರ ಅಭಿಪ್ರಾಯ. ಅಂದ್ರೆ ಫಸ್ಟ್ ಹಾಫ್ ಸ್ವಲ್ಪ ಡಲ್ ಅನಿಸ್ತು ಅಂತಾನಾ? ಆಲ್ಮೋಸ್ಟ್ ಹಾಗೆ. ಆದ್ರೆ ಇಂಟರ್ವೆಲ್ಲಲ್ಲಿ ಒಂದು ಒಳ್ಳೆ ಟ್ವಿಸ್ಟ್ ಇದೆಯಂತೆ. ಓ, ಹೌದು, ಅದು ನಿಜವಾಗ್ಲೂ ಸರ್ಪ್ರೈಸಿಂಗ್ ಆಗಿದೆ. ಒಂದು ರಿಯಲ್ ಟ್ವಿಸ್ಟ್ ಅದು ಅಂತ ವಿಮರ್ಶಕರು ಹೇಳಿದ್ದಾರೆ. ಸರಿ, ಒಂದು ಟ್ವಿಸ್ಟ್ ಇದೆ. ಆದ್ರೆ ಆ ಟ್ವಿಸ್ಟ್ ಬಿಟ್ರೆ ಓವರ್ ಫಸ್ಟ್ ಹಾಫ್ ಆವರೇಜ್ ಅಂತಾನೆ ಕನ್ಸಿಡರ್ ಮಾಡಿದ್ದಾರೆ. ಹಾಗಾದ್ರೆ ಸೆಕೆಂಡ್ ಹಾಫ್ ಹೇಗಿದೆ? ಅಲ್ಲೇನಾದ್ರೂ ಪಿಕಪ್ ಆಗುತ್ತಾ? ಸೆಕೆಂಡ್ ಹಾಫ್ ಅಲ್ಲಿ ಅಮೀರ್ ಖಾನ್ ಅವರ ಗೆಸ್ಟ್ ರೋಲ್ ಇದೆ. ಹೌದು, ಅದು ಮೊದಲೇ ಗೊತ್ತಿತ್ತು ಅಲ್ವಾ? ಹೌದು, ಅದೇ ಪಾಯಿಂಟ್. ಅದು ಮೊದಲೇ ರಿವೀಲ್ ಆಗಿದ್ದರಿಂದ ಅಷ್ಟೊಂದು ದೊಡ್ಡ ಸರ್ಪ್ರೈಸ್ ಫ್ಯಾಕ್ಟರ್ ಆಗಿ ಉಳಿದಿಲ್ಲ ಅಂತ ವಿಮರ್ಶೆ ಹೇಳುತ್ತೆ. ಆದ್ರೆ ಪ್ರೀ ಕ್ಲೈಮ್ಯಾಕ್ಸ್ ಮತ್ತೆ ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಓಕೆ, ಕ್ಲೈಮ್ಯಾಕ್ಸ್ ಮೊದಲೇ ಪ್ಲಸ್ ಅಂತ ಹೇಳಿದ್ರಿ. ಹೌದು, ಪ್ರೀ ಕ್ಲೈಮ್ಯಾಕ್ಸ್ ಇಂದ ಕ್ಲೈಮ್ಯಾಕ್ಸ್ ವರೆಗೂ ಚೆನ್ನಾಗಿ ಬಂದಿದೆ. ಹಾಗಾದ್ರೆ ಫೈನಲ್ ವರ್ಡಿಕ್ಟ್ ಏನು ಈ ವಿಮರ್ಶೆಯ ಪ್ರಕಾರ? ಹೋಗಿ ನೋಡ್ಬೋದಾ? ನೋಡಿ, ವಿಮರ್ಶಕರು ಹೇಳೋದಿಷ್ಟೇ, ತುಂಬಾ ನಿರೀಕ್ಷೆ ಇಟ್ಕೊಂಡು ಹೋದ್ರೆ ಬಹುಶಃ ನಿರಾಸೆ ಆಗ್ಬೋದು. ಆದ್ರೆ ಇದೊಂದು ಸಾಧಾರಣ ಸಿನಿಮಾ ಅಂತ ತಿಳಿದು ಹೋದ್ರೆ ಎಂಟರ್ಟೈನ್ ಆಗ್ಬೋದು, ಇಷ್ಟ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ತಾರೆ. ಅವರ ರೇಟಿಂಗ್ ಬಂದು 5ಕ್ಕೆ 2. 2 ಔಟ್ ಆಫ್ 5. ಸರಿ, ಹಾಗಾದ್ರೆ ಈ ಒಂದು ವಿಮರ್ಶೆ ಪ್ರಕಾರ ಕೂಲಿವನ್ನು ಮಿಶ್ರ ಅನುಭವ ಕೊಡೋ ಸಾಧ್ಯತೆ ಇದೆ. ಹೌದು, ಮ್ಯೂಸಿಕ್, ರಜನಿ ಸರ್ ಸ್ಟೈಲ್, ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ, ಆದ್ರೆ ನಿಧಾನಿರೋ ಫಸ್ಟ್ ಹಾಫ್ ಮತ್ತೆ ನಿರೀಕ್ಷೆಗಳ ಭಾರ ಇವೆಲ್ಲ ಸ್ವಲ್ಪ ಪರಿಣಾಮ ಬೀರ್ಬೋದು. ಖಂಡಿತ. ಇದು ಒಂದೇ ಒಂದು ವಿಮರ್ಶೆ ಅನ್ನೋದನ್ನ ನೆನ್ಪಿಡ್ಬೇಕು. US ಪ್ರೀಮಿಯರ್ ನೋಡಿದವರ ಒಂದು ದೃಷ್ಟಿಕೋನ. ಆದ್ರೆ ಸಿನಿಮಾಯಿಂದ ಏನು ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋದಕ್ಕೆ ಒಂದು ಐಡಿಯಾ ಕೊಡುತ್ತೆ. ಹೌದು, ಈ ಚರ್ಚೆಯಿಂದ ನನ್ಗೊಂದು ಯೋಚನೆ ಬಂತು. ಒಂದು ಸಿನಿಮಾದ ಸುತ್ತ ನಡೆಯೋ ವಿಪರೀತ ಪ್ರಚಾರ, ನಿರೀಕ್ಷೆಗಳು, ಇದೆಲ್ಲ ಪ್ರೇಕ್ಷಕರ ಅನುಭವವನ್ನ ನಿಜವಾಗ್ಲೂ ಎಷ್ಟರ ಮಟ್ಟಿಗೆ ಬದಲಾಯಿಸುತ್ತೆ ಅಲ್ವಾ? ನಿಜ, ಕೆಲವೊಮ್ಮ ನಿರೀಕ್ಷಣೆ ದೊಡ್ಡ ಶತ್ರುವಾಗ್ಬಿಡುತ್ತೆ. ಹೌದು, ಇದರ ಬಗ್ಗೆ ನಮ್ಮ ಕೇಳುಗರು ಯೋಚನೆ ಮಾಡ್ಬೋದು.